ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ರಾಜ್ಯ ಸರ್ಕಾರ ಕರ್ನಾಟಕ ಕಂದಾಯ ಮತ್ತು ಇಲಾಖೆ ವತಿಯಿಂದ ಆಗಿರತಕ್ಕಂಥ ಪೇಪರ್ಲೆಸ್ ಬಗ್ಗೆ ಸರ್ಕಾರ ಸಾರ್ವಜನಿಕವಾಗಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ, ಪತ್ರ ಬರಹಗಾರರಿಗೆ ಎಷ್ಟು ತೊಂದರೆಯನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಮೊನ್ನೆ ನಡೆದಂಥ ಚಾಮರಾಜನಗರದಲ್ಲಿ ಆಗಿರತಕ್ಕಂಥ ಪೇಪರ್ಲೆಸ್ನ ನೋಡಿದರೆ ಅದರಲ್ಲಿ ಯಾವುದೇ ಖರೀದಿದಾರರಾಗಿರಲಿ ಮತ್ತು ಕೊಟ್ಟವರಾಗಿರಲಿ ಸಾಕ್ಷಿದಾರರ ಸಹಿ ಆಗಿರಲಿ ಯಾವುದೂ ಇಲ್ಲ. ಹಾಗಾದರೆ ಭೌತಿಕವಾಗಿ ಅದರ ಅಸಲು ಪ್ರಕ್ರಿಯೆಯನ್ನು ಯಾವ ರೀತಿ ನಾವು ಗುರುತಿಸಬೇಕು, ಇದೆಲ್ಲದನ್ನು ಒಳಗೊಂಡು ಮತ್ತು ನಾವು ಸುಮಾರು ವರ್ಷಗಳಿಂದ ರಾಜ್ಯ ಮಹಾರಾಜರ ಕಾಲದಿಂದನೂ ಪತ್ರ ಬರಹಗಾರರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ. ಪತ್ರ ಬರಹಗಾರರಿಗೆ ಈ ಪೇಪರ್ಲೆಸ್ನಲ್ಲಿ ಎಲ್ಲಿಯೂ ಒಂದು ಸ್ಥಾನಮಾನವನ್ನು ಕಲ್ಪಿಸಿಲ್ಲ. ಅವ್ರದ್ದೊಂದು ಅಥೆಂಟಿಕೇಟೆಡ್ ಆಗಿ DSC ಸಿಗ್ನೇಚರ್ ಮಾಡೋದಾಗಲಿ, ಡ್ರಾಫ್ಟಿಂಗ್ ಆಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ನಮ್ಮನ್ನು ಕಡೆಗಣಿಸಿದೆ ಈ ಸರ್ಕಾರ ನಮ್ಮನ್ನು ಕಡೆಗಣಿಸಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಏನಾದರೂ ನಮ್ಮನ್ನು ಗುರುತಿಸಿ ಈ ಒಂದು ಪೇಪರ್ಲೆಸ್ ಕಾವೇರಿ 3 ಒಂದು ಡಿಜಿಟಲ್ ವ್ಯವಸ್ಥೆ ಒಳಗೆ ನಮ್ಮನ್ನು ಕೂಡ ಒಳಗೊಂಡಂತೆ ಅಧಿಕೃತವಾಗಿ ಪತ್ರ ಬರಹಗಾರರು ಕೂಡ ಇದರೊಳಗೆ ಇದ್ದಾರೆ ಅನ್ನೋದನ್ನು ಅವರೇನಾದರೂ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ನೋಂದಣಿ ಇಲಾಖೆಗಳನ್ನು ಬಂದ್ ಮಾಡಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಅದಕ್ಕೆ ರಾಜ್ಯ ಸರ್ಕಾರ ಈ ಒಂದು ಅವ್ಯವಸ್ಥೆಯನ್ನು ಆಗೋದನ್ನು ತಡಿಬೇಕಾದರೆ ಈ ಕೂಡಲೇ ನಮ್ಮ ಪತ್ರ ಬರಹಗಾರರ ಅಸೋಸಿಯೇಷನಿಂದ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಈ ಪೇಪರ್ಲೆಸ್ ಕಾನ್ಸೆಪ್ಟ್ನಲ್ಲಿ ನಮ್ಮನ್ನು ಕೂಡ ಅಧಿಕೃತ ಪತ್ರ ಬರಹಗಾರರಾಗಿ ಘೋಷಣೆ ಮಾಡಬೇಕು, ನಮಗೆ ಆಗಿರ್ತಕ್ಕಂಥ ಪ್ರತ್ಯೇಕ ಲಾಗಿನ್ ಐಡಿಯನ್ನು ನೀಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. DR ಗಿರಿರಾಜು ಅಂತ, ರಾಜ್ಯ ಒಕ್ಕೂಟದ ಖಜಾಂಚಿ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದಂಗೆ ಪೇಪರ್ಲೆಸ್ನಲ್ಲಿ ಯಾವುದೇ ಭೌತಿಕ ಸಹಿ ಇಲ್ಲದಲೇ ಈ ಚಾಲನೆ ಮಾಡಿದ್ದಾರೆ. ಈ ಪೇಪರ್ಲೆಸ್ ಬಗ್ಗೆ ನಮ್ಮ ವಿರೋಧ ಇಲ್ಲ. ಪೇಪರ್ಲೆಸ್ನಲ್ಲಿ ಪತ್ರ ಬರಹಗಾರರು ಸಹ ಮಾನ್ಯತೆ ನೀಡಿ ವಿಕ್ಲಂಗೆ ಹಾಗೂ ಡಿಜಿಟಲ್ ಸೈನಾಗಲಿ ಯಾವುದಕ್ಕಾದರೂ ಅವಕಾಶ ಮಾಡಿಕೊಟ್ಟು ಇರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಬೇಕಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಇದನ್ನು ಪುರಸ್ಕರಿಸದೆ ಇದೇ ಮುಂದುವರೆದರೆ ನಮ್ಮ ರಾಜ್ಯ ಒಕ್ಕೂಟದಿಂದ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ನಮ್ಮ ಪತ್ರ ಬರಹಗಾರರು, ಅವರಿಗೆ ಅವಲಂಬಿತರಿರತಕ್ಕಂಥವರು ಎಲ್ಲರೂ ಸೇರಿ ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ಮತ್ತೊಮ್ಮೆ ನಾನು ಹೇಳ್ತೀನಿ. ಪತ್ರ ಬರಹಗಾರರ ರಾಜ್ಯ ಒಕ್ಕೂಟವು ಕರೆದಿರುತ್ತದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಎನ್ ನವೀನ್ ಕುಮಾರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಧರ್ಮರಾಜ್ ಜಯಕೋಟಿ ಅವರು, ಸಹ ಕಾರ್ಯದರ್ಶಿಗಳಾದಂತಹ ನಿರ್ಗಸತ್ವ ಬಳ್ಳಿ ಹಾಗೂ ಕಚೇರಿಯಲ್ಲಿರುವಂತಹ DR ಗಿರಿರಾಜು ಹಾಗೂ ಇನ್ನೊಬ್ಬ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಹಾಗೂ ಸಂಚಾಲಕರಾದಂತಹ ರಾಜಶೇಖರ್ KS ಅವರು ಹಾಜರಿರುತ್ತಾರೆ. ಈ ಪತ್ರಿಕಾಗೋಷ್ಠಿಯ ಮುಂದಿನ ಎಲ್ಲ ವಿಚಾರವನ್ನು ನಮ್ಮ ರಾಜ್ಯ ಒಕ್ಕೂಟದ ಕಾರ್ಯದರ್ಶಿಗಳು ಮಾಧ್ಯಮದವರಿಗೆ ವಿವರಿಸುತ್ತಾರೆ ಅಂತ ತಿಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಬಹಳಷ್ಟು ಸಮಯ ನಾವು ವಿಳಂಬ ಮಾಡಿದ್ದೀವಿ, ತಮ್ಮಲ್ಲಿ ಕ್ಷಮೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗೇನು ನೋಂದಣಾ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಹೊಸದಾಗಿ ನೂತನವಾಗಿ ಪೇಪರ್ಲೆಸ್ ಅಂತ ಜಾರಿಗೆ ತಂದಿದೆ. ಅದು ಕೇವಲ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಚಾಮರಾಜನಗರ ಪ್ರದೇಶದಲ್ಲಿ ಅದನ್ನು ಪ್ರಥಮವಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಆದರೆ ಅವರು ಈ ಪೇಪರ್ಲೆಸ್ ಅಂದರೆ ಏನು, ಪೇಪರ್ ಇಲ್ಲದೆ ದಾಖಲೆಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಅವ್ರ ಕಾನ್ಸೆಪ್ಟ್. ಆದರೆ ಸರ್ಕಾರ ಮೊನ್ನೆ ನೂತನವಾಗಿ ಜಾರಿ ಮಾಡಿದಂಥ 30ನೇ ತಾರೀಕು 4/2026 ಪ್ರಥಮವಾಗಿ ಈ ಒಂದು ದಾಖಲೆಯನ್ನು ನೋಂದಣಿ ಮಾಡಿ ಬಿಡುಗಡೆ ಮಾಡಿದೆ. ಈ ದಾಖಲೆಯಲ್ಲಿ ಯಾವುದೇ ವ್ಯಕ್ತಿಯ ಸಹಿ ಇರುವುದಿಲ್ಲ. ಮೊದಲನೇ ಕೊಟ್ಟವ್ರದ್ದಾಗಿರಲಿ ತೆಗೆದುಕೊಂಡವ್ರದ್ದಾಗಿರಲಿ. ಇನ್ನು ಎರಡನೇದಾಗಿ ಹೇಳಬೇಕಪ್ಪ ಅಂದರೆ ಈ ಪೇಪರ್ನಲ್ಲಿ ಡಿಜಿಟಲೀಕರಣ ಅಂತ ಹೇಳ್ತಾರೆ. ಬರೇ OTP ಮೇಲೇ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಎಷ್ಟು ಜನ OTP ಕನ್ಫರ್ಮ್ ಮಾಡಿಕೊಡ್ತಾರೆ? ಇಲ್ಲಿ ಯಾವುದೇ ವ್ಯಕ್ತಿಯ ಸಹಿ ಇರಲ್ಲ. ಎರಡನೇದು. ಇನ್ನು ಮೂರನೇದು
ಸರ್ಕಾರ ನೋಂದಣಿ ಫೀಸ್ನ ಕಲೆಕ್ಟ್ ಮಾಡಿರೋ ಬಗ್ಗೆ ಸರ್ಟಿಫಿಕೇಟ್ ಇದೆ, ಅದಕ್ಕೂ ಡಿಜಿಟಲೀಕರಣ ಸಹಿ ಅಂತ ಹೇಳ್ತಾ ಇದ್ದಾರೆ. 4ನೇದು ವ್ಯಕ್ತಿ ಆಧಾರನ OTP ಕನ್ಫರ್ಮ್ ಮಾಡಿದಾಗ ಆಧಾರ್ ಕಾರ್ಡ್ನಲ್ಲಿ ಅವನು ಸುಮಾರು 10 ವರ್ಷನ 15 ವರ್ಷನ 20 ವರ್ಷಕ್ಕಾಗಿನ ಫೋಟೋ ಇದ್ದರೆ ಅದೇ ಫೋಟೋನೇ ಕ್ಲಚ್ ಆಗುತ್ತೆ. ಅವ್ರು ಈಗಿರ್ತಕ್ಕಂಥ ವ್ಯವಸ್ಥೆ ಏನು, ಯಾವ ರೂಪದಲ್ಲಿದ್ದಾನೆ ಅಂತಂದೇಳಿ ಚಾಲ್ತಿ ಇರ್ತಕ್ಕಂಥ ಫೋಟೋ ಬರೋದಿಲ್ಲ. 2ನೇ ನಾವು ಡಿಜಿಟಲ್ ಮೂಲಕ ಫೋಟೋ ಹಿಡಿದು ಇದನ್ನ ಸ್ಕ್ಯಾನಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಸಂದೇಶ ಇದನ್ನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ OTP ತಗೊಳ್ಬೇಕು. OTP ಕೊಡುವಾಗ ಜನಸಾಮಾನ್ಯರಲ್ಲಿ ಕಳವಳ ನಿಮಗೆ ಗೊತ್ತಿರುತ್ತೆ, ಯಾವ ರೀತಿ ಫೈನಾನ್ಷಿಯಲ್ ಸ್ಕ್ಯಾಮ್ಸ್ ಆಗುತ್ತೆ ಅಂತ. ಈಗಿರೋ ಕಾಲೇಜು ವ್ಯವಸ್ಥೆಯಲ್ಲಿ ಒಂದು ಬಾರಿ ಮಾತ್ರ ತಗೊಳ್ಬೇಕಾಗುತ್ತೆ. ಈ ವ್ಯವಸ್ಥೆ ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಮಿನಿಮಮ್ 3 ಬಾರಿ ನಾವು ಪಾರ್ಟಿದಾರರು OTP ಶೇರ್ ಮಾಡಬೇಕಾಗುತ್ತೆ. ಆ OTP ಶೇರ್ ಮಾಡುವಾಗ ಸಬ್ ರಿಜಿಸ್ಟರ್ ಆಫೀಸಿಂದ ಅಂತ ಮಿಸ್ಟೇಕ್ ಮಾಡಿ ಬೇರೆಯವರು ಹ್ಯಾಕರ್ಸ್ ಆಗಲಿ ಯಾರು ಫ್ರಾಡ್ ಮಾಡ್ತಾರಲ್ಲ ಅವ್ರಿಗೆ ನೀವೇ ಅನುಕೂಲ ಮಾಡಿಕೊಡಬೇಕಾಗ್ತಾ ಇದೆ ಸರ್ಕಾರದವರು. ದಯಮಾಡಿ ಇದನ್ನ ಎಚ್ಚರಿಕೆ ಗಟ್ಟಿಯಾಗಿ ತಗೊಂಡು ಎಲ್ಲರಿಗೂ ಕೂಡ ಭೌತಿಕವಾಗಿ ಸಹಿ ಮಾಡಿಕೊಂಡು ಈಗೇನು ವ್ಯವಸ್ಥೆ ಇದೆ ಅದನ್ನು ನಡ್ಕೊಂಡು ಎಲ್ಲರಿಗೂ ಹೋದರೆ ದಾಖಲೆಗಳು ಸಿಗ್ತದೆ. ಮತ್ತೆ ಈ ಸಾಲದ ಈ ಪತ್ರಗಳನ್ನ ಅಡಮಾನ ಮಾಡಿ ಬ್ಯಾಂಕಲ್ಲಿ ಸಾಲ ತಗೊಳ್ತಾ ಇದ್ದಾರೆ ಇಷ್ಟು ದಿವಸ. ಈಗ ಪೇಪರ್ಲೆಸ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಪೇಪರ್ಲೆಸ್ ಕಾನ್ಸೆಪ್ಟ್ ಅಲ್ಲಿ ನೀವು ಪೇಪರ್ ಇಲ್ಲ ಅಂದಾಗ ಬ್ಯಾಂಕಲ್ಲಿ ಸಾಲ ಯಾವ ರೀತಿ ಕೊಡ್ತಾರೆ, ಯಾವ ದಾಖಲೆಗಳನ್ನು ಕೊಡ್ತಾರೆ. ಆ ಕಲಮ್ ಸ್ಟಾಂಪ್ ಆಕ್ಟ್ ಅಲ್ಲಿ ಇದೆ, ಡೆಪಾಸಿಟ್ ಆಫ್ ಟೈಟಲ್ ಅಂತ ಕಲಮ್ ಇದೆ, ಆಕ್ಟ್ ಇದೆ. ಆ ಆಕ್ಟ್ಗೆ ನೀವು ವಿರುದ್ಧವಾಗಿ ಯಾವುದೇ ರೀತಿ ಸಾರ್ವಜನಿಕರಿಗೆ ಆಗಲಿ ಕಾನೂನುಗಳಿಗೆ ಕನ್ಸಲ್ಟೇಷನ್ ಮಾಡಿಲ್ಲ ನಮ್ಮೆಲ್ಲರ ಅಭಿಮತ ಆಗಿರುತ್ತೆ. ದಯಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ತಾವುಗಳ ಎಲ್ಲ ಕಾರ್ಯಕ್ರಮವನ್ನು ಇದುವರೆಗೂ ಸಹ ಬೆಂಗಳೂರಿನ ಗಾಂಧಿನಗರ ಒಪ್ಪಂದದ ಕಚೇರಿಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂತ ಶುರು ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ನ ಮಾತ್ರ ನೀವು ಚಾಮರಾಜನಗರದಲ್ಲಿ ಡೌನ್ಲೋಡ್ ಮಾಡ್ತಾ ಇದ್ದೀರಾ, ಯಾಕಂದ್ರೆ ಅಲ್ಲಿ ಕಡಿಮೆ ಡಾಕ್ಯುಮೆಂಟ್ ಆಗುತ್ತೆ. ಒಂದೇ ದಿವಸಕ್ಕೆ ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಮಾಡಿರುವಂತಹ ಡಾಕ್ಯುಮೆಂಟ್ಸ್ 10, ಕೇವಲ 10 ಡಾಕ್ಯುಮೆಂಟ್ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಸೊ ಇದು ತಪ್ಪಾಗ್ತದೆ. ಮತ್ತೆ ಈ ಡಾಕ್ಯುಮೆಂಟ್ ನ ಬರೆದವರು ಯಾರು ಬರೆದ್ರು, ಯಾರು ಇದನ್ನ ಸಿದ್ಧಪಡಿಸಿದ್ರು, ಅವ್ರದ್ದು ಯಾವುದೇ ರೀತಿ ಸೈನ್ ಇರೋದಿಲ್ಲ. ಭಾರತ ಸರ್ಕಾರದ ಕಲಂ 80B ಪ್ರಕಾರ ಯಾರು ಡಾಕ್ಯುಮೆಂಟ್ ಪ್ರಿಪರೇಷನ್ ಮಾಡ್ತಾರೆ ಆ ಪ್ರಿಪರೇಷನ್ ಮಾಡಿದವರು ಸೀಲು ಸೈನು ಹಾಕಬೇಕು. ಆದರೆ ಸೀಲು ಸೈನು ಹಾಕೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿನ ಕೇಳಿರೋದಿಲ್ಲ ಅಥವಾ ಸಾರ್ವಜನಿಕರು ಪ್ರಚುರಪಡಿಸೋದಿಲ್ಲ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಾದ ತಮಿಳುನಾಡು, ಆಂಧ್ರ, ತೆಲಂಗಾಣ ಎಲ್ಲ ಕಡೆ ನಮಗೆ ಲಾಗಿನ್ ಕೊಟ್ಟಿದ್ದಾರೆ, ಸ್ಟಾಂಪ್ ವೆಂಡರ್ ಲಾಗಿನ್ ಮತ್ತು ಡಿ-ಟ್ರೇಡರ್ಸ್ ಲಾಗಿನ್ ಅಂತ. ಅದೇ ಡಿ-ಟ್ರೇಡರ್ಸ್ ಲಾಗಿನ್ ಅಂತೆ ತಮಿಳುನಾಡಲ್ಲಿ ಯಾರು ಡಾಕ್ಯುಮೆಂಟ್ ಬರೀತಾರೆ ಅವ್ರದ್ದು ಮಾತ್ರ ಫೋಟೋ, ಡಿಜಿಟಲ್ ಸಿಗ್ನೇಚರ್ ಎಲ್ಲವೂ ಕೂಡ ವ್ಯವಸ್ಥೆ ಇದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ವ್ಯವಸ್ಥೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ? ನಾವು ಇದೇ ವೃತ್ತಿನ ನಂಬಿಕೊಂಡ ಲಕ್ಷಾಂತರ ಜನ ಇದ್ದೀವಿ ಸ್ವಾಮಿ, 1000 ಜನ ಇದನ್ನ ಲೈಸೆನ್ಸ್ ತಗೊಂಡು ಕೆಲಸ ಮಾಡ್ತಾ ಇದೀವಿ. ನಮ್ಮ ಸಹಾಯಕ್ಕಾಗಿ ಲಕ್ಷಾಂತರ ಜನ ಇದ್ದಾರೆ, ಅವರು ನಂಬಿಕೊಂಡು ಲಕ್ಷಾಂತರ ಕೊಟ್ಟು ಬೀದಿ ಬರ್ತಾರೆ. ದಯಮಾಡಿ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಏನು ಪತ್ರಕರ್ತರ ಒಕ್ಕೂಟದ ಮನವಿಗೆ ಇದನ್ನು ಪುರಸ್ಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಜೈ ಹಿಂದ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.